ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಒಂದು ಡಿಸೈನರ್ ಬ್ಯಾಕ್ ನೆಕ್ನ ತೋರಿಸ್ತಾ ಇದ್ದೀನಿ. ಇದರದ್ದು ಮೆಷರ್ಮೆಂಟ್ ಬಂದು 44 ಸೈಜ್ ಇರೋವಂಥದ್ದು. ಫಸ್ಟ್ ಇದು ಯಾವ ಥರ ಬರುತ್ತೆ ಅಂತ ಜಸ್ಟ್ ಲೈಕ್ ಒಂದು ಡ್ರಾ ಮಾಡಿ ತೋರಿಸ್ತೀನಿ. ಈ ಥರ ಡಿಸೈನೇ, ಈ ಥರ ಬಂದು ಪ್ಯಾಚ್ ವರ್ಕ್ ಬರುತ್ತೆ. ಈ ಒಂದು ಪೋರ್ಷನ್ ಪ್ಯಾಚ್ ವರ್ಕ್ ಬರುತ್ತೆ. ಹಾಗೆ ಮಧ್ಯದಲ್ಲಿ ಬಂದು ಈ ಥರ ಒಂದು ಡಿಸೈನ್ ಕೂಡ ಬರುತ್ತೆ ನಿಮಗೆ. ಇದನ್ನು ಹೆಂಗೆ ಮಾರ್ಕ್ ಮಾಡೋದಂತ ನೋಡೋಣ. 44 ಸೈಜ್ ಇರೋವಂಥವ್ರಿಗೆ ಇದು ಜಸ್ಟ್ ಈ ಥರ ನೀವು ಟ್ಯಾಪ್ ಮಾಡಿದ್ರೆ ಇದ್ರ ಮೇಲೆ ಮಾಡಿರೋದು ಮಾರ್ಕಿಂಗು ಕೂಡ ಹೊಟ್ಟೋಗುತ್ತೆ. ಇವ್ರದ್ದು ಬಂದು ಚೆಸ್ಟ್ ಪಾಯಿಂಟ್ ಬಂದು 10.5 ಇರುತ್ತೆ. 10.5ಗೆ ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ 12.5 ಆಗುತ್ತೆ. 12.5 ಆಗುತ್ತೆ. 12.5 ಇಲ್ಲ 13 ಸ್ವಲ್ಪ ಎಕ್ಸ್ಟ್ರಾ ಕೂಡ ನೀವು ತೊಗೋಬೋದು. 2.5 ಇಂಚು ಕೂಡ ತೊಗೋಬೋದು ಎಕ್ಸ್ಟ್ರಾ. ಇವಾಗ ಬಂದು ನೀವು ಇಲ್ಲಿ ಬಂದು 15 ಇಂಚು ಅವ್ರದ್ದು ಲೆಂತು. 15 ಇಂಚು ಲೆಂತ್ಗೆ ಎಷ್ಟು ತೊಗೊಳ್ತೀರಾ ಅಂತಂದರೆ 15 + 1 ಇಂಚು 16 ಇಂಚು ತೊಗೊಳ್ಳಿ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 16 ಇಂಚೆ ತೊಗೊಂಡ್ರೆ ಸಾಕು ನಿಮಗೆ. ಇದು ನಾನು ಇಲ್ಲಿ ಏನು ಚೇಂಜಸ್ ಮಾಡಬೇಕಂತ ನಾನು ಹೇಳ್ತೀನಿ, ಅದನ್ನಷ್ಟನ್ನು ಫಾಲೋ ಮಾಡಿ ಸಾಕು. ಶೋಲ್ಡರ್ ಬಂದು 7.5 ಇಂಚು, 7.5 ಇಂಚು ಶೋಲ್ಡರು. ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ ಬಿಟ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಆದಮೇಲೆ ಇಲ್ಲಿ ನೋಡಿ 7.5 ಇಂಚು ನಮಗೆ ಆರ್ಮ್ ಲೆಂತ್ ತೊಗೋಬೇಕಾಗುತ್ತೆ. ನಿಮ್ಮ ಸೇಮ್ 7.5 ಇಂಚು ಇಲ್ಲಿ ಏನು ತೊಗೊಂಡಿದ್ದೀರೋ ಅದನ್ನೇ ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ 1/4 ಇಂಚಷ್ಟು ಒಳಗಡೆ ಬನ್ನಿ. 1/4 ಇಂಚಷ್ಟು ಒಳಗಡೆ ಬಂದು ಒಂದು ಲೈನ್ ಅನ್ನೋದನ್ನ ಹಾಕ್ಕೊಳ್ಳಿ ಸಾಕು. ಇದು ಏನಕ್ಕೆ 1/4 ಇಂಚು ಒಳಗಡೆ ಬಂದೆ ಅಂತಂದರೆ ಇದು ಬೋಟ್ ನೆಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಒಂದು 1/4 ಇಂಚು ಒಳಗಡೆ ಬಂದೆ ನಾನು. ಇವಾಗ ಬಂದು ಇದು ಬಂದು ಚೆಸ್ಟ್ ಬಂದು 10.5ಗೆ ಒಂದು ಲೈನ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಮಾರ್ಕ್ ಮಾಡಿ. ಇವಾಗ ಕಾಲು ಇಂಚು ಒಳಗಡೆ ಬಂದೆ. ಈಗ ಇದು ಬಂದು ವೇಸ್ಟ್ ರೌಂಡ್ ಬಂದು ಅವ್ರದ್ದು 9 ಇದೆ. 9 ಇಲ್ಲ 9 ಇದೆ. 9ಗೆ 1 ಇಂಚ್ ಆ್ಯಡ್ ಮಾಡಿ, ಡಾಟ್ಸ್ಗೆ 10, ಹಾಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ಟಿಚಿಂಗ್ ಮಾರ್ಜಿನ್ನು. ಇಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಬಂದು 1/4 ಇಂಚ್ ತೊಗೊಳ್ಳಿ. ಒಂದು ಲೈಟಾಗಿ ಒಂದು ಶೇಪ್ ಅನ್ನೋದನ್ನ ಕೊಡಿ. ಇವಾಗ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. 9.5 ಬೇಕು, ಬಟ್ 10 ಬರ್ತಾಯಿದೆ. 10 ಬಂದರೆ ನಮಗೆ ಆರ್ಮ್ ಹತ್ರ ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ. ಒಂದು 1/4 ಇಂಚಷ್ಟು ಮೇಲೆ ಲೈನ್ನ ಶಿಫ್ಟ್ ಮಾಡಿದ್ದಾದಮೇಲೆ ಅಲ್ಲಿಂದ 1/4 ತೊಗೊಂಡು ಇವಾಗ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಈಗ ಚೆಕ್ ಮಾಡ್ತಾಯಿದ್ದೀನಿ ನಾನು. 9.5 ಕರೆಕ್ಟಾಗಿ ಬಂತು. ಇದಿಷ್ಟು ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಕೂಡ ತೊಗೊಳ್ತೀನಿ. ಏನಕ್ಕಂತಂದರೆ ಇದು ಇಂಪಾರ್ಟೆಂಟು. ನೀವು ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ಳಿಲ್ಲ ಅಂತಂದರೆ ನಿಮಗೆ ಟೈಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದಿಷ್ಟು ಆದಮೇಲೆ ನಾವು ಇಲ್ಲಿ ನಮಗೆ ರೆಡಿ ಶೋಲ್ಡರ್ ಬೇಕಲ್ವಾ. ರೆಡಿ ಶೋಲ್ಡರ್ ಕಸ್ಟಮರ್ ಏನು ಕೊಟ್ಟಿರ್ತಾರೋ ಅದನ್ನೇ ತೊಗೊಳ್ಳಿ. ನೀವೆಲ್ಲ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಇಟ್ಟು ತೊಗೊಂಡು ಒಳಗಡೆ ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ಳಿ. ತೊಗೊಂಡಿದ್ದಾದಮೇಲೆ ಇಲ್ಲಿಂದ 3 ಇಂಚು, ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎಲ್ಲರಿಗೂ ಒಂದೇ, 3 ಇಂಚ್ ಡೀಪು ತಗೊಂಡು ಶೇಪ್ ಅನ್ನೋದನ್ನ ನೀಟಾಗಿ ಕೊಡಿ. ಇದಾದಮೇಲೆ ನಮ್ಮ ಒಂದು ಇಲ್ಲಿ ಬಂದು 1 ಇಂಚ್ ಕೆಳಗಡೆ ಇಳಿಸ್ಕೊಳ್ಳಿ. ಅದು ಬೇಕು ನಮಗೆ ಶೇಪ್ ಕೊಡೋದಕ್ಕೆ. ಅವ್ರದ್ದು ರೆಡಿ ಡೀಪ್ ಎಷ್ಟಿದೆ ನೋಡ್ಕೊಳ್ಳಿ. 10 ಇಂಚ್ ಅವ್ರದ್ದು ರೆಡಿ ಡೀಪು. ಇಲ್ಲ ಅವರು ಬ್ಲೌಸ್ ಕೊಟ್ಟಿರ್ತಾರಲ್ವ ಮೆಜರ್ಮೆಂಟು, ಅದರಲ್ಲೇ ಕೂಡ ನೀವು ನೋಡಿ ತೊಗೋಬೋದು. ನೋಡಿ, ಇದು ಅವ್ರು ಕೊಟ್ಟಿರೋಂತಹ ಬ್ಲೌಸು. ಕರೆಕ್ಟಾಗಿ ಇಟ್ಕೊಂಡು ನೋಡಿ. ತೊಗೊಂಡಿದ್ದಾದಮೇಲೆ ಕರೆಕ್ಟಾಗಿ ಲೈನ್ಸ್ ಎಲ್ಲ ಹಾಕ್ಕೊಳ್ಳಿ. ನಾನು ಸ್ಕ್ಯಾಲಪ್ ಡಿಸೈನನ್ನು ಯಾವ ಥರ ಇಲ್ಲಿ ಡ್ರಾ ಮಾಡೋದಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದ್ಸತಿ ನೋಡಿ. ಇವಾಗ ನಾವು ಸ್ಕ್ಯಾಲಪ್ ಡಿಸೈನ್ ಬರೀಬೇಕು ಅಂತಂದರೆ ಇಲ್ಲಿ ಚೆಸ್ಟ್ ಹತ್ರ ಎಲ್ಲ ಫಸ್ಟು ಇದು ವೇಸ್ಟ್ ರೌಂಡ್ ಎಲ್ಲ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಅಲ್ಲಿ ಫಿಟ್ಟಿಂಗ್ ಲೈನ್ ಇದೆಯಲ್ವಾ, ಆ ಫಿಟ್ಟಿಂಗ್ ಲೈನಿಂದ ಎಷ್ಟು ಇಂಚಸ್ಸು ನಾವು ತೊಗೋಬೇಕು ಸ್ಕ್ಯಾಲಪ್ ಡಿಸೈನ್ಗೆ ಅನ್ನೋದು ನೋಡ್ಕೋಬೇಕು. ಈ ಫಿಟ್ಟಿಂಗ್ ಲೈನ್ ಹತ್ರ 4 ಇಂಚ್ ಆದರೂ ತೊಗೊಳ್ಳಿ. ನಿಮ್ಮ ಚಾಯ್ಸ್ ಆಗಿರುತ್ತೆ. 4 ಇಂಚ್ಗೆ ನೀವು ಪ್ಯಾಚ್ ಕೊಡ್ತೀರಾ, ಇಲ್ಲ 2 ಇಂಚ್ಗೆ ಕೊಡ್ತೀರಾ, ಇಲ್ಲ ಫುಲ್ಲು ಪ್ಯಾಚ್ ಕೊಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆಯಿಂದ 4 ಇಂಚಷ್ಟೇನು ತೊಗೊತಾ ಇಲ್ಲ. ನಾನು ಮೇಲೆಯಿಂದನೇ 3 ಇಂಚ್ ತೊಗೊಂಡಿದ್ದೀನಿ. ಇವ್ರಿಗೆ ಸಾಕಾಗುತ್ತೆ ನೋಡಿ. 3 ಇಂಚ್ಗೆ ಒಂದು ಲೈನ್ ಅನ್ನೋದನ್ನ ಹಾಕಿದ್ದೀನಿ.
ಇವಾಗ ನೋಡಿ ಆ 3 ಇಂಚಿಂದ ಇಲ್ಲಿ 1 ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನೆಕ್ ಕೆಳಗಡೆ, ಅದಕ್ಕೆ ಸ್ಟ್ರೈಟ್ ಒಂದು ಇವಾಗ ಈ ಲೈನಿಂದನೇ ಬಂದು ನಾವು ಸ್ಕ್ಯಾಲಪ್ ಡಿಸೈನ್ ಅನ್ನೋದನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇವಾಗ ಆ ಲೈನ್ ಹತ್ರ ಬಂದು 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟು, ನಿಮ್ಮ ಎಷ್ಟು ಶೇಪಲ್ಲಿ ಕೊಡ್ತೀರ ಅನ್ನೋದು 1.5ಗಾದರೂ ಮಾಡ್ಕೋಬೋದು, 2ಗಾದರೂ ಮಾಡ್ಕೋಬೋದು, ಇಲ್ಲ 1ಗಾದರೂ ಮಾಡ್ಕೋಬೋದು. ನೀವು ಯಾವ ಥರ ಶೇಪ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಾದಮೇಲೆ ಇದ್ರದ್ದು ಒಂದು ಗ್ಯಾಪ್ ಎಷ್ಟಿದೆಯಲ್ಲ ನೋಡ್ಕೊಳ್ಳಿ. ನೀವು ಇಲ್ಲಿ ಬಂದು 1 ಇಂಚಿಗೆ 1 ಇಂಚಿಗೆ ನಾನು ತೊಗೊಳ್ತೀನಿ ಇಲ್ಲಿ. ಇಲ್ಲ 1/2 ಇಂಚ್ಗೂ ಕೂಡ ನೀವು ಚಿಕ್ಕದಾಗಿ ಬೇಕು ಅಂತ ಅಂದರೆ 1/2 ಇಂಚ್ಗೂ ಕೂಡ ನೀವು ಮಾಡ್ಕೋಬೋದು. ತುಂಬ ದೊಡ್ಡದಾಗಿ ಬೇಕು ಅಂತಂದರೆ 1.5 ಇಂಚ್ಗೂ ಕೂಡ ಮಾಡ್ಬೋದು. ಬಟ್ ತುಂಬ ದೊಡ್ಡದಾಗ್ಬಿಡುತ್ತೆ. ಬಟ್ 1 ಇಂಚ್ ಆರ್ 1/2 ಇಂಚ್ ತೊಗೊಳ್ಳಿ. ಈ ಥರ ತೊಗೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕಿ ಸ್ಟ್ರೈಟ್ ಈ ಥರ ಲೈನ್ ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಸ್ಕ್ಯಾಲಪ್ ಡಿಸೈನ್ ಯಾವ ಥರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಮಧ್ಯದ ಭಾಗ ನೋಡ್ಕೊಳ್ಳಿ, 1 ಇಂಚ್ ಎಲ್ಲದಕ್ಕಷ್ಟು ನೋಡಿ ಈ ಥರ ಎರಡಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಆ ಥರ ಮಧ್ಯದ ಭಾಗ. ನಿಮಗೆ ಸ್ಕೇಲೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ಆ ಸ್ಕೇಲ್ ಯೂಸ್ ಮಾಡಿನೂ ಮಾಡ್ಕೋಬೋದು. ಇಲ್ಲ ಫ್ರೀ ಹ್ಯಾಂಡಲ್ ಮಾಡ್ತೀನಿ ಅಂತಂದ್ರೂ ಮಾಡ್ಕೋಬೋದು. ನೀವು ಏನೇ ಸ್ಕೇಲ್ ಯೂಸ್ ಮಾಡಿದ್ರೂ ಕೂಡ ನಮಗೆ ಇಲ್ಲಿ ಏನು ಗೊತ್ತಾ ಇಂಪಾರ್ಟೆಂಟು, ನಾವು ಸ್ಟಿಚಿಂಗಲ್ಲಿ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಮಾಡಬೇಕಾಗುತ್ತೆ. ಈ ಥರ ನಾನು ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಈ ಮೆಥಡ್ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಸ್ಕ್ಯಾಲಪ್ ಆರಾಮಾಗಿ ಈಸಿಯಾಗಿ ಬರುತ್ತೆ. ಇವಾಗ ಟ್ರೆಂಡಿಂಗಲ್ಲಿರೋದೇ ಇದಲ್ವಾ. ಇದಿಷ್ಟು ಆಯಿತು ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಬ್ಯಾಕ್ ಪಾರ್ಟ್ನ ಫುಲ್ ಕಟ್ ಮಾಡಿ ತೊಗೊಬಿಡ್ತೀನಿ. ಫ್ರಂಟ್ ಪಾರ್ಟ್ ವಿಡಿಯೋ ಬಂದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು 44 ಸೈಜ್ ಇರೋರಿಗೆ ನಾನು ಮಾಡ್ತಾ ಇರೋದು. 44 ಸೈಜ್ ಇರೋರು ಈ ಮೆಥಡ್ನ ಫಾಲೋ ಮಾಡ್ಕೋಬೋದು. ಈ ಮೆಷರ್ಮೆಂಟ್ ಐ ಥಿಂಕ್ ಈ ಮೆಥಡ್ ಅನ್ನೋದಕ್ಕಿಂತಲೂ ಈ ಮೆಷರ್ಮೆಂಟ್ ಫಾಲೋ ಮಾಡಿದ್ರೇ ಸಾಕು, ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ 12 ಇಂಚು, 12ರಲ್ಲಿ ಅರ್ಧ ಬಂದು 6 ಇಂಚು. ಇಲ್ಲಿ ಒಂದು ನಾವು ನೆಕ್ ಶೇಪ್ ಅನ್ನೋದನ್ನ ಕೊಡ್ತೀವಿ ನೋಡಿ. ಈ ಥರ ಆಯಿತು. ಇವಾಗ ನಿಮಗೆ ಫುಲ್ ಬ್ಯಾಕ್ ಪಾರ್ಟು ನಿಮಗೆ ಸಿಕ್ಕಿದೆ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಸ್ಕ್ಯಾಲಪ್ ಡಿಸೈನು. ಈ ಸ್ಕ್ಯಾಲಪ್ ಡಿಸೈನ್ ಚೆನ್ನಾಗಿ ಬಂತಂದರೆ ಈ ಕೆಳಗಡೆ ಇರುವಂತಹ ಪೋರ್ಷನ್ನು ನಾನು ಯೆಲ್ಲೋ ಕಲರಲ್ಲಿ ರೆಡಿ ಮಾಡ್ತೀನಿ. ಯೆಲ್ಲೋ ಕಲರ್ ನೋಡಿ, ಈ ಥರ ಯೆಲ್ಲೋ ಕಲರ್ ಪೋರ್ಷನ್ ಅಂದರೆ ಸ್ಯಾರಿ ಬಟ್ಟೆ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ರೆಡಿ ಮಾಡ್ಕೊಳ್ತೀನಿ. 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಲೆಂತ್ಗೆ. ಟೋಟಲಾಗಿ ನೀಟಾಗಿ ಬರುತ್ತೆ. ಮೇಲೆ ಸ್ಕ್ಯಾಲಪ್ ಡಿಸೈನ್ ಮಾತ್ರ ನೀವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಪೋರ್ಷನ್ ತುಂಬ ಈಸಿ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾಸ್ ಕಟ್ ಮಾಡಿಕೊಂಡ್ರೆ ಆಯಿತು ನಾವು ಅಷ್ಟೇ. ಇವಾಗ ನೋಡಿ ನಾನು ಸ್ಕ್ಯಾಲಪ್ ಡಿಸೈನ್ನ ಪರ್ಫೆಕ್ಟಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನೋಡಿ, ಈ ಥರ ಬಂದಿದೆ. ಇವಾಗ ಬಂದು ನಮ್ಮ ಇನ್ನೊಂದು ಪೋರ್ಷನ್ ಇದೆಯಲ್ಲ, ಅದಕ್ಕೆ ಬಂದು ನಾನು ಹೇಳಿದ್ನಲ್ಲ ಯೆಲ್ಲೋ ಕಲರ್ ಬಟ್ಟೆ ಕಟ್ ಮಾಡ್ಕೊಳ್ತೀನಿ ಅದರಲ್ಲಿ ಅಂತ. ಅದು ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಥರ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಅಂತ. ನೋಡಿ ಇದನ್ನು ಮಾತ್ರ ನೀವು ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಲೈನಿಂಗಲ್ಲೇ ಮಾಡ್ಕೊಳ್ಳಿ. ಇಲ್ಲ ನೀವು ಇಲ್ಲಂತಂದರೆ ನೀವು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ಕೂಡ ನೀವು ಮಾಡ್ಕೋಬೋದು, ಪ್ಯಾಟ್ರನ್ ಮಾಡಿ ಕೂಡ ಮಾಡ್ಬೋದು. ಬಟ್ ನಾನು ಲೈನಿಂಗಲ್ಲೇ ಮಾಡಿಕೊಂಡೆ. ಬಟ್ ನನಗೆ ಈ ಎಕ್ಸ್ಟ್ರಾಸ್ ಬಂದು ಇನ್ನೊಂದರಲ್ಲಿ ತೊಗೋಬೋದು ಅನ್ನೋ ರೀಸನ್ ಇರೋದ್ರಿಂದ ನಾನು ಮೇನ್ ಅಂದರೆ ಲೈನಿಂಗಲ್ಲಿ ಕಟ್ ಮಾಡ್ಕೊಬಿಟ್ಟೆ ನಾನು. ನೋಡಿ ನೀಟಾಗಿ ಬಂದಿದೆ ಇದು. ಇವಾಗ ಬಂದು ಇನ್ನೊಂದು ಪಾರ್ಟ್ ನಾನು ತೋರಿಸ್ತೀನಿ. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ನಾನು ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ. ಇದು ಬೇಡ ನನಗೆ. ಈ ಒಂದು ಪೋರ್ಷನ್ ಅನ್ನೋದು ನನಗೆ ಅವಶ್ಯಕತೆ ಇಲ್ಲ, ಅದರಿಂದ ಕಟ್ ಮಾಡ್ಕೊತೀನಿ. ಇದೆಲ್ಲ ಕಟ್ ಮಾಡ್ಕೊಂಡ್ರೂ ನನಗೆ ಯೆಲ್ಲೋ ಕಲರ್ ಬಟ್ಟೆಲಿ ನಾನು ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಹೊಲಿಯೋದು ಅಂತಲೂ ನಾನು ಹೇಳ್ಕೊಡ್ತೀನಿ ಇದನ್ನು. ಇದು ಆಯಿತು ನೋಡಿ. ಇದೆಯಲ್ಲ ಈ ಪೋರ್ಷನ್ನ ಬಂದು ನಾನು ಆಲ್ರೆಡಿ ಯೆಲ್ಲೋ ಕಲರ್ ಬಟ್ಟೆ ನಾನು ಹೇಳಿದ್ನೆಲ್ಲ ತೊಗೊಂಬಂದಿದ್ದೀನಿ ಅಂತ ಅದರಲ್ಲಿ ಮಾಡ್ಕೊತೀನಿ. ಇದು ನನಗೆ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ನನಗೆ ಇದು ಮೆಷರ್ಮೆಂಟ್ಗಾಗಿ ನನಗೆ ಬೇಕು. ಇದು ಯೆಲ್ಲೋ ಕಲರೇ ಪ್ಯಾಚ್ ಕೊಡ್ತೀನಿ. ಇದನ್ನು ನೀವು ನ್ಯೂಸ್ ಪೇಪರಲ್ಲಿ ಕಟ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಬಟ್ಟೆ ಸೇವ್ ಆಗುತ್ತೆ. ನ್ಯೂಸ್ ಪೇಪರಲ್ಲಿ ಪ್ಯಾಟ್ರನ್ ಮೇಕಿಂಗ್ ಹಾಕ್ಕೊಂಡು ಮಾಡಿದ್ರೆ ನಿಜ ತುಂಬ ಬಟ್ಟೆ ಸೇವ್ ಆಗುತ್ತೆ.
ನೋಡಿ ಯಾವ ಥರ ಬರುತ್ತೆ ಅಂತಂದರೆ ಈ ಥರ ಬರುತ್ತೆ ಇವಾಗ ಡಿಸೈನು. ಕೆಳಗಡೆ ಬಂದು ಯೆಲ್ಲೋ ಕಲರ್ ಬರುತ್ತೆ, ಮೇಲೆ ಬಂದು ಗ್ರೀನ್ ಕಲರ್ ಬರುತ್ತೆ. ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಆದಷ್ಟು ಪ್ಲೀಸ್ ಲೈಕ್ ಮಾಡಿ, ಯಾರೂ ಲೈಕೇ ಮಾಡಲ್ಲ, ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ಯಾವುದಾದ್ರೂ ವೀಡಿಯೋ ಬೇಕು ಅನ್ನೋದಾದರೆ ಇದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ತುಂಬ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಗುಡ್ ಕಂಟೆಂಟ್ ಇರೋವಂಥದ್ದು. ಈ ಥರ ನನ್ನ ವೀಡಿಯೋನ ಯಾರೆಲ್ಲ ಇಷ್ಟೊತ್ತವರೆಗೂ ವಾಚ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್.